ಹಾಯ್ ಹೆಲೋ ನಮಸ್ಕಾರ. ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೇವಲ್ಲ, ಈ ಹಣ್ಣನ್ನು ಕೆರಿಸಾ ಖರಂಡಾಸ್ ಅಂತ ಕರೆಯುತ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಹಣ್ಣಿನ ಬಗ್ಗೆ ಸ್ವಲ್ಪ ಮಾಹಿತಿ ಹಾಗೂ ಇದರಿಂದ ಒಂದು ಒಳ್ಳೆಯದಾದ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ. ಕೆರಿಸಾ ಖರಂಡಾಸ್ನ ಕನ್ನಡದಲ್ಲಿ ಕವಳಿ ಹಣ್ಣು ಅಂತಲೂ ಕರೆಯುತ್ತಾರೆ. ನಾವಿದನ್ನು ಖರ್ಜ ಅಂತ ಕರಿತೀವಿ. ಇದು ಭಾರತದಲ್ಲಿ ಮಾತ್ರವಲ್ಲದೆ ನೇಪಾಳ, ಅಫ್ಘಾನಿಸ್ತಾನ್, ಶ್ರೀಲಂಕಾದಲ್ಲಿ ಕಂಡುಬರುತ್ತದೆ. ಈ ಹಣ್ಣು ತುಂಬ ಹುಳಿ ಇರುತ್ತದೆ. ಇದರಲ್ಲಿ ವಿಟಮಿನ್ ಸಿ ಇದ್ದು ಆರೋಗ್ಯಕ್ಕೂ ಒಳ್ಳೆಯದು. ವಾಂತಿ, ಯಕೃತ್ತಿನ ತೊಂದರೆ, ಹೊಟ್ಟೆ ನೋವು, ಹೃದಯದ ತೊಂದರೆಗಳಿದ್ದರೆ ಈ ಹಣ್ಣು ಅತ್ಯುತ್ತಮ. ಈ ಗಿಡಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ. ಇವಾಗ ಇದು ಹಣ್ಣಾಗಿರೋದೆಲ್ಲ ಕರಂಡೆ ಹಣ್ಣು ತೆಗೆದು ಚೆನ್ನಾಗಿ ತೊಳೆದು ನೋಡಿ ಸ್ನೇಹಿತರೆ, ಇದನ್ನು ಈ ಥರ 2 ಭಾಗ ಆಗಿ ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಬೀಜ ಇರ್ತವೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಬೀಜನೆಲ್ಲ ತೆಗಿಬೇಕಾಗುತ್ತದೆ, ಇಲ್ಲ ಅಂದರೆ ಕಹಿ ಆಗಿಬಿಡುತ್ತದೆ. ಈ ಹಣ್ಣು ತುಂಬಾ ಹುಳಿ ಇರುತ್ತದೆ. ಈ ಹುಳಿ ಹಣ್ಣನ್ನು ನಾನು ಸ್ವೀಟ್ ಜಾಮ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಹಣ್ಣಿನ ಬೀಜನ ತೆಗಿಬೇಕು. ಬೀಜ ಮಾತ್ರ ಹಾಕಲೇಬೇಡಿ, ಬೀಜ ಹಾಕಿದ್ರೆ ಮಾಡಿರುವಂಥ ಜಾಮ್ ಕಹಿ ಆಗಿಬಿಡುತ್ತದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾನಿದನ್ನು ಬೇಯಲು ಇಡ್ತಾ ಇದ್ದೇನೆ. ನೋಡಿ, ಇದೆಷ್ಟು ಬೇಯಬೇಕು ಅಂದರೆ ಫುಲ್ ಸ್ಮ್ಯಾಶ್ ಆಗೋ ಥರ ಇರಬೇಕು, ಮೆತ್ತಗೆ ಆಗ್ತದೆ ನೋಡಿ ಈ ಹಣ್ಣು, ಅಷ್ಟುವರೆಗೂ ಬೇಯಿಸಬೇಕು. ಇದು ಸ್ವಲ್ಪ ಕಾಯಿ ಇರಬೇಕಿದ್ರೆ ಬಿಳಿ ಕಲರ್ ಇರ್ತದೆ, ಆವಾಗಲೂ ಮಾಡ್ಬೋದು ಜಾಮು. ಆದರೆ ಬಿಳಿ ಕಲರ್ ಇರೋಕ್ಕಿಂತ ಸ್ವಲ್ಪ ಹಣ್ಣಾದಾಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತದೆ. ಇದು ಫುಲ್ ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಈ ಹಣ್ಣು. ಇವಾಗ ಇದು ಬೇಯಿಸಿದ ಕರಂಡೆ ಹಣ್ಣನ್ನು ನಾನು ಒಂದು ಫಿಲ್ಟ್ರಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಫಿಲ್ಟ್ರ್ ಮಾತ್ರ ಸ್ಟೀಲಿಂದ ಯೂಸ್ ಮಾಡಿ, ಪ್ಲಾಸ್ಟಿಕ್ಕಿನ ಬೇಡ. ಇವಾಗ ಇದನ್ನು ಕ್ಲೀನಾಗಿ ಸೋಸಿ ಅದರ ರಸನ ನೆಕ್ಸ್ಟ್ ಯೂಸ್ ಮಾಡಬೇಕಾಗುತ್ತದೆ, ಅದನ್ನು ತೆಗೆದಿಡಿ. ಹಾಗೆ ಇದೆಲ್ಲ ಈ ಹಣ್ಣಿಂದು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಕೋಬೇಕು. ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸಿ. ನೋಡಿ, ಕರಂಡೆ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಇವಾಗ ಸೋಸ್ಕೊಳ್ಬೇಕಾಗುತ್ತದೆ. ಇದನ್ನು ಚೆನ್ನಾಗಿ ಈ ಥರ ಫಿಲ್ಟ್ರಲ್ಲಿ ಕಲಸಿ ಸೋಸ್ಕೊಳ್ಳಿ. ಲಾಸ್ಟಿಗೆ ಇದರಲ್ಲಿ ಸ್ವಲ್ಪ ಸಿಪ್ಪೆ ಅಂಥದ್ದು ಉಳಿತವೆ, ಅದನ್ನೇನು ಯೂಸ್ ಮಾಡೋದು ಬೇಡ, ಅದನ್ನು ಬಿಸಾಕಿ. ನೋಡಿ, ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಯಾವುದೇ ಕಲರ್ ನಾನು ಆ್ಯಡ್ ಮಾಡಿಲ್ಲ. ನೋಡಿ, ಇಷ್ಟು ವೇಸ್ಟ್ ಇದೇನು ಬೇಡ, ಇದನ್ನು ಬಿಸಾಕೋಣ. ನೋಡಿ ಸ್ನೇಹಿತರೆ, ಈ ಥರ ಇಷ್ಟು ತೆಳ್ಳಗಿರಬೇಕು. ಇವಾಗ ಗ್ಯಾಸನ್ನು ಆನ್ ಮಾಡಿ ಆ ಕರಂಡೆ ಹಣ್ಣಿನ ಪೇಸ್ಟನ್ನು ನಾನು ಬೇಯಲು ಇಡ್ತಾ ಇದ್ದೇನೆ. ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಈ ಥರ ಸ್ಪೂನಿಂದ ಮಾತ್ರ ಕಲಿಸ್ತಾನೇ ಇರಬೇಕು. ಇದಕ್ಕೆ ಫ್ಲೇವರಿಗೋಸ್ಕರ ನಾನು ಚಿಕ್ಕ ತುಂಡು ಚಕ್ಕೆನ ಸೇರಿಸಿದ್ದೇನೆ. ಬೇಕಿದ್ದರೆ ನೀವು ಏಲಕ್ಕಿ ಪುಡಿನೂ ಸಹ ಸೇರಿಸ್ಬೋದು. ಇವಾಗ ಇದಕ್ಕೆ 1 ಬೌಲಿನಷ್ಟು ಸಕ್ಕರೆನ ಸೇರಿಸಿದ್ದೇನೆ. ಇದು ಕರಂಡೆ ಹಣ್ಣಿನ ಪೇಸ್ಟ್ ಸ್ವಲ್ಪನೇ ಇರೋದ್ರಿಂದ ನಾನು 1 ಬೌಲಷ್ಟು ಸೇರಿಸಿದ್ದೇನೆ. ನೋಡಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಂತ ಅಷ್ಟು
ಸಕ್ಕರೆನ ಸೇರಿಸಿ. ಇದು ಬೇಯ್ತಾ ತಿಕ್ನೆಸ್ ಆಗ್ತಾ ಬರುತ್ತದೆ ನೋಡಿ, ಗಟ್ಟಿ ಆಗ್ತಾ ಬಂದಿದೆ. ಸಿಮ್ಮಲ್ಲೇ ನಿಧಾನಕ್ಕೆ ಬೇಯಿಸ್ಬೇಕಿದು. ಸ್ಪೂನಿಂದ ಹಾಕ್ತಾ ಮಾತ್ರ ಕಲಿಸ್ತಾನೇ ಇರಬೇಕು. ಸ್ಪೂನನ್ನು ಹಾಕಿ ನೋಡಿ ಸ್ನೇಹಿತರೆ, ಯಾವುದೇ ಕಲರ್ ಆ್ಯಡ್ ಮಾಡದೆ ಮಾಡಿದಂತಹ ಕಲರ್ಫುಲ್ ಆದಂತಹ ಕರಂಡೆ ಹಣ್ಣಿನ ಜಾಮ್ ರೆಡಿ ಆಗ್ತಾಯಿದೆ ನೋಡಿ. ಇದು ಎಷ್ಟರವರೆಗೆ ಬೇಯಬೇಕು ಅಂದರೆ ನಾವೊಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನೋಡಿ. ಪ್ಲೇಟಿಗೆ ಹಾಕಿದಾಗ ನೋಡಿ, ಪ್ಲೇಟಿಗೆ ಹಾಕಿದ್ದೀನಿ, ಇದೆಲ್ಲೋ ಪ್ಲೇಟಿಂದ ಸ್ಪ್ರೆಡ್ ಆಗ್ತಾಯಿಲ್ಲ. ಇಷ್ಟು ಥಿಕ್ನೆಸ್ ಬರೋವರೆಗೂ ಅದನ್ನು ಬೇಯಿಸಬೇಕಾಗುತ್ತದೆ ನೋಡಿ. ಇವಾಗ ಪರ್ಫೆಕ್ಟಾದ ಜಾಮ್ ರೆಡಿ ಆಗಿದೆ ಅಂತ ನೋಡಿ ಸ್ನೇಹಿತರೆ. ಸ್ವಲ್ಪ ಇಷ್ಟು ತೆಳು ಇದ್ದರೂ ಪರವಾಗಿಲ್ಲ, ಅದು ತಣ್ಣಗಾಗ್ತಾ ಇದ್ದಂಗೆ ಗಟ್ಟಿನೇ ಆಗುತ್ತದೆ. ಇವಾಗ ಇದನ್ನು ಫುಲ್ ತಣ್ಣಗಾದ ಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಿ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಸುಮ್ಮನೆ ಅಂಗಡಿಯಿಂದ ಜಾಮ್ ತಂದರೆ ಕಲರ್ ಅಂತೆ ಪ್ರಿಸರ್ವೇಷನಿಗೆ ಏನೆಲ್ಲ ಯೂಸ್ ಮಾಡ್ತಾರೆ. ಆದರೆ ನಾನು ಇದಕ್ಕೆ ಯಾವುದೇ ಕಲರ್ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆದ ಹಣ್ಣಿನಿಂದ ಮಾಡಿದಂತಹ ಜಾಮ್ ಇದು ಸಾಮಾನ್ಯವಾಗಿ ನಮ್ಮ ಕರಾವಳಿ ಸೈಡ್ ಉತ್ತರ ಕನ್ನಡ ಸೈಡಲ್ಲಿ ತುಂಬಾ ಈ ಹಣ್ಣು ದೊರೆಯುತ್ತದೆ. ಈ ಗಿಡಕ್ಕೆ ಮುಳ್ಳಿರ್ತವೆ, ಉದ್ದುದ್ದ ಮುಳ್ಳಿರ್ತವೆ. ತುಂಬ ಜನ ನೋಡಿರ್ಬೋದು. ಆ್ಯಕ್ಚುಲಿ ತುಂಬ ಜನರು ಇದನ್ನು ಹುಳಿ ಹಣ್ಣು ಅಂತ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ. ಆದರೆ ಈ ಹುಳಿ ಹಣ್ಣಿನಿಂದ ತುಂಬ ಸಿಹಿಕರವಾದ, ಮಕ್ಕಳಿಂದ ದೊಡ್ಡವರೆಲ್ಲ ಇಷ್ಟಪಡುವಂತಹ ಜಾಮ್ ಮಾಡಿ ನಾನು ತೋರಿಸಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾನು ಒಂದು ಬ್ರೆಡ್ಡಿಗೆ ಈ ಜಾಮ್ನ ಹಚ್ಚಿ ತೋರಿಸ್ತಾ ಇದ್ದೀನಿ. ನಾನಿದು ಫಸ್ಟ್ ಟೈಮ್ ಮಾಡಿದ್ದು. ಆ್ಯಕ್ಚುಲಿ ಈ ಹಣ್ಣು ಹುಳಿ ಅಂತ ನಾವು ತುಂಬ ವರ್ಷದಿಂದ ನೆಗ್ಲೆಕ್ಟ್ ಮಾಡಿದ್ವಿ. ಆದರೆ ಟ್ರೈ ಮಾಡೋಣ ಅಂತ ಈ ಸಲ ನಾನು ಇದ್ರ ಜಾಮ್ ಮಾಡಿದೆ. ಎಲ್ಲರೂ ತುಂಬಾ ಇಷ್ಟಪಟ್ಟು ಇದನ್ನು ತಿಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಇದೇ ಥರ ಅನೇಕ ರೆಸಿಪಿಗಳನ್ನು ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತದೆ, ಹಾಗೂ ನನ್ನ ವಿಡಿಯೋನ ಮಿಸ್ ಮಾಡದಿದ್ದಂಗೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬೈ, ಟೇಕ್ ಕೇರ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ.